ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡುವ ಮೂಲಕ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗಿದೆ ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನಗರದಲ್ಲಿ ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಜ್ಯ ಸರ್ಕಾರದ ಈ ಕ್ರಮದಿಂದಾಗಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶ ಮೂಲದ ನಿವಾಸಿಗಳಿಗೆ ಅನುಕೂಲವಾಗುವ ಸಾಧ್ಯತೆ ಇದೆ ಎಂದು ದೂರಿದ್ದಾರೆ. ದೇಶದ ನಾಗರಿಕರನ್ನ ಗುರುತಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದ್ದು, ರಾಜ್ಯ ಸರ್ಕಾರ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ನಿರ್ಧಾರವನ್ನ ತಕ್ಷಣ ಹಿಂಪಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ತೀವ್ರವಾಗಿದ್ರೂ ಕೂಡ ಸರ್ಕಾರ ಸಮರ್ಪಕ ಕ್ರಮ ಕೈಗೊಂಡಿಲ್ಲ ಅಂತ ಟೀಕೆ ಮಾಡಿದ ಅವರು, ರೈತರ ಬೆಳೆಗಳಿಗೆ ನೀರಿನ ಕೊರತೆ ಉಂಟಾಗಿದ್ದು ಬರ ಘೋಷಣೆ ಹಾಗೂ ಪರಿಹಾರ ವಿತರಣೆಯಲ್ಲಿ ಸರ್ಕಾರ ವಿಳಂಬ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನುದಾನ ಕೇಳುವ ಮೊದಲು ಎಸ್ಡಿಆರ್ಎಫ್ ನಿಧಿಯ ಬಳಕೆಯ ಲೆಕ್ಕವನ್ನ ಸರ್ಕಾರ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಕಾವೇರಿ ನೀರಿನ ವಿಚಾರ ಪ್ರಸ್ತಾಪಿಸಿದ ಅಶೋಕ್, ರಾಜ್ಯದ ರೈತರಿಗೆ ನೀರಿನ ಕೊರತೆ ಇರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸಲಾಗ್ತಾ ಇದೆ ಅಂತ ಆರೋಪಿಸಿದರು. ರೈತರಿಗೆ ಸೂಕ್ತ ಪರಿಹಾರ ಕೊಡುವಂತೆ ಅವರು ಸರ್ಕಾರವನ್ನ ಒತ್ತಾಯ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿಯೂ ಕೂಡ ಸರ್ಕಾರ ವಿಫಲವಾಗಿದೆ ಎಂದಿದ್ದಾರೆ. ಗೃಹಲಕ್ಷ್ಮಿ ಸೇರಿ ಹಲವು ಯೋಜನೆಗಳ ಹಣ ಬಾಕಿ ಇದ್ದು, ನಿರುದ್ಯೋಗ ಭತ್ಯೆ ಸೇರಿ ಹಲವು ಭರವಸೆಗಳು ಕೂಡ ಈಡೇರಿಲ್ಲ ಎಂದಿದ್ದಾರೆ. ಗ್ಯಾರಂಟಿಗಳ ಹೆಸರಲ್ಲಿ ಸರ್ಕಾರ ಜನರನ್ನ ದಾರಿ ತಪ್ಪಿಸ್ತಾ ಇದೆ ಎಂದು ಟೀಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಲಕ್ಷಾಂತರ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಿದ್ದು, ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಪಿಂಚಣಿಯನ್ನ ಸ್ಥಗಿತಗೊಳಿಸಲಾಗಿದೆ ಅಂತ ಆರೋಪಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇವಲ ಪ್ರಚಾರಕ್ಕೆ ಸೀಮಿತರಾಗಿದ್ದಾರೆ ಎಂದು ವಾಗ್ದಾಳಿ ಮಾಡಿದ್ದಾರೆ. ಸ್ನೇಹಿತರೆ, ವೇದಿಕೆ ಮೇಲೆ ಇರುವಂತಹ ನಮ್ಮೆಲ್ಲ ಪಕ್ಷದ ಮುಖಂಡರೆ, ಪ್ರಮುಖವಾಗಿ ನಾನು ಕಳೆದ 2-3 ದಿನದಿಂದಲೂ ಕೂಡ SIR ಬಗ್ಗೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ. 20 ವರ್ಷಕ್ಕೂ ಒಂದು ಬಾರಿ ನಡೆಯುವಂಥ ಈ ಒಂದು SIR ಸರಿಯಾಗಿ ನಡಿಬೇಕು. ಯಾರು ಭಾರತೀಯರಿದ್ದಾರೆ ಅವ್ರಿಗೆ ಮಾತ್ರ ಮತದಾನದ ಹಕ್ಕನ್ನು ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಆದರೆ ಕಾಂಗ್ರೆಸ್ ಅವರು ಇವತ್ತು ಇದನ್ನ ಹೈಜಾಕ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೊಸದಾಗಿ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷದ ಮೇಲಾಗಿದೆ. ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಸ್ಥಳೀಯ ಒಂದು ಅದೇನೋ ರೆಸಿಡೆನ್ಷಿಯಲ್ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದ್ರೆ ನಾವ್ಯಾರು ಇಷ್ಟು ದಿನ ನಾವು ಪರ್ಮನೆಂಟ್ ಇರಲಿಲ್ಲ ಕರ್ನಾಟಕದಲ್ಲಿ. ಇಷ್ಟು ದಿನದಿಂದ ನಾವೆಲ್ಲ ಅತಂತ್ರವಾಗಿದ್ರ, ಗದ್ದೆಗಳು ಒಣಗಿರುವಂಥದ್ದು, ಸದಾ ಹಸಿರಾಗಿರ್ತಕ್ಕಂಥ ಕಬ್ಬಿನ ಗದ್ದೆಗಳು ಒಣಗ್ತಾ ಇದೆ, ನೀರು ಬಿಟ್ಟಿಲ್ಲ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇನ್ನೂ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಇದ್ರ ಬಗ್ಗೆ ಒಂದು ಸಭೆ ಮಾಡಿ ಸ್ಟೇಟ್ಮೆಂಟ್ ಮಾತ್ರ ಕೊಟ್ಬಿಟ್ರು. ಕಾಂಗ್ರೆಸ್ ಪಾರ್ಟಿಯ ಅವರ ಅಧ್ಯಕ್ಷರ ಸ್ವೇರಿಂಗ್ ಸೆರೆಮನಿಯಲ್ಲಿ ಕೇಂದ್ರ ಸರ್ಕಾರ 10,000 ಕೋಟಿ ಕೊಡಬೇಕು ಅಂತ. ಏನಕ್ಕೆ 10,000 ರೂಪಾಯಿ ಏನ್ ಕೊಡ್ಬೇಕು? ನಿಮಗೆ ಡಿಕ್ಲೇರ್ ಮಾಡಿದ್ದಾರೆ ಬರ ಅಂತ. ಜ್ಞಾನ ಬೇಡ ನಿಮಗೆ? ಸಮೀಕ್ಷೆ ಮಾಡಿದ್ದೀರಾ? ಸಮೀಕ್ಷಾ ವರದಿ ಬಂದಿದೆಯಾ? ಇಷ್ಟು ಎಕರೆ, ಇಷ್ಟು ಹೆಕ್ಟೇರು ಬರ ಬಂದಿದೆ, ಇಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ, ಮೇವು ಇಲ್ಲ, ಗೋಶಾಲೆಗಳನ್ನ ನಾವು ಮಾಡಬೇಕು, ಗಂಜಿ ಕೇಂದ್ರಗಳನ್ನ ನಾವು ತೆಗಿಬೇಕು, ಕೆರೆಗಳು ಹೂಳೆತ್ತಬೇಕು, ಈ ತರ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಇಷ್ಟು ದುಡ್ಡು ಬೇಕಾಗುತ್ತೆ ನಮಗೆ. ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಮಾಡಬೇಕಾಗಿದೆ. ಬೇಜವಾಬ್ದಾರಿ ಸರ್ಕಾರ ಏನೂ ಇಲ್ಲ. 10,000 ಕೋಟಿ ಕೊಟ್ಬಿಡು ಅಂದ್ರೆ ಯಾಕೆ ಕೊಡ್ತಾರೆ? ನೋಡಕ್ ಬರ್ತಾ ಇಲ್ಲ. ಅಂದ್ರೆ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಇಲ್ಲ. ಮತ್ತೆ ಒನ್ಲಿ ಫೋಟೋ ಶೋ ಅಷ್ಟೇ. ಹೋಗೋದು, ಫೋಟೋ ತೆಗೆಸ್ಕೊಳ್ಳೋದು, ಬರೋದು. ಮುಖ್ಯಮಂತ್ರಿದು ಏನು ಚಾಡಿ ಅಂತ ಹೇಳಿದ್ರೆ ಹೋಗೋದು, ಫೋಟೋ ತೆಗೆಸ್ಕೊಳ್ಳೋದು, ಬರೋದು. ಹೋಗಿ ದಸರಾ ಮಾಡ್ತೀನಿ ಅನ್ನೋದು ಫೋಟೋ ತೆಗೆಸ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದು ಫೋಟೋ ತೆಗೆಸ್ಕೊಳ್ಳೋದು. ಸುಮಾರು 30 ಲಕ್ಷ ರೇಷನ್ ಕಾರ್ಡ್ಗಳನ್ನ ತೆಗೆದಾಕ್ತಾ ಇದ್ದಾರೆ. 30 ಲಕ್ಷ ರೇಷನ್ ಕಾರ್ಡ್ಗಳನ್ನ ತೆಗಿತಾ ಇದ್ದಾರೆ.
20 ಲಕ್ಷಕ್ಕೂ ಹೆಚ್ಚು ಪೆನ್ಷನ್ದಾರರ ಪೆನ್ಷನ್ ಕಟ್ ಮಾಡಿದ್ದಾರೆ. ಮನೆ ಕುಸ್ತಿ ಅವ್ರಿಗೆಲ್ಲ ಪೆನ್ಷನ್ ಕೊಡ್ತಾರಲ್ಲ, ಮೈಸೂರಲ್ಲಿ ಹೋಗಿದೆ ಅವರೆಲ್ಲ ಬೈಮಾನವರಿಗೆ 7 ತಿಂಗಳಿಂದ ಅವ್ರಿಗೆ ಪೆನ್ಷನ್ ಕೊಟ್ಟಿಲ್ಲ. ರಾಜ್ಯವನ್ನ ರಾಷ್ಟ್ರವನ್ನ ಪ್ರತಿನಿಧಿಸ್ತಕ್ಕಂಥವ್ರಿಗೆ 7 ತಿಂಗಳಿಂದ ಅವ್ರಿಗೆ ಹಣ ಕೊಟ್ಟಿಲ್ಲ ಪೆನ್ಷನ್. ಗೌರವಧನ ಪೆನ್ಷನ್ ಅಲ್ಲ, ಗೌರವಧನ ಕೊಟ್ಟಿಲ್ಲ ಅವ್ರಿಗೆ. ಓಲ್ಡ್ ಏಜ್ ಪೆನ್ಷನ್ 3 ತಿಂಗಳಿಂದ ಬಂದಾಗಿಲ್ಲ. ಓಲ್ಡ್ ಏಜ್ ವಿಡೋ ಪೆನ್ಷನ್ 3 ತಿಂಗಳಿಂದ ಕೊಡ್ತಾ ಇಲ್ಲ. ಆಮೇಲೆ 2,000 ರೂಪಾಯಿ ಗೃಹಲಕ್ಷ್ಮಿ ಜನವರಿ ಫೆಬ್ರವರಿ ದುಡ್ಡೇ ಕೊಟ್ಟಿಲ್ಲ. 5,000 ಕೋಟಿ ಕೊಡಬೇಕು, ಕೊಟ್ಟೇ ಇಲ್ಲ. ನುಗ್ಗಾಕ್ಬಿಟ್ಟಿದ್ದಾರೆ ಇದನ್ನು ಅದನ್ನು ಕಟ್ಟಿಲ್ಲ. ಕರೆಂಟ್ ಈಗ ಎಲ್ಲ ಸಮೀಕ್ಷೆ ಮಾಡ್ತಾರಂತೆ. ಏನು ಈ ಗ್ಯಾರಂಟಿಗಳದು ಕೊಡೋಕೆ ಈಗ ಸಮೀಕ್ಷೆಗಳು ಶುರುವಾಗಿದೆ. ಹಂಗಾರೆ 3.5 ವರ್ಷ ಮಣ್ಣು ತಿಂತಾ ಇದ್ದೀರಾ? ಏನ್ ಮಣ್ಣು ತಿಂತಾ ಇದ್ದೀರಾ 3.5 ವರ್ಷ? ನೀವು ಮ್ಯಾನುಫ್ಯಾಕ್ಚರ್ದಲ್ಲಿ ಏನ್ ಮಾಡಿದ್ದೀರಾ? ಎಲ್ಲರಿಗೂ ಗೃಹಲಕ್ಷ್ಮಿ, ಮನೆಯಲ್ಲೇ ಒಬ್ಬರಿಗೆ ಎಲ್ಲರಿಗೂ ಗೃಹಲಕ್ಷ್ಮಿ. ಈಗೇನ್ ಹೇಳ್ತಾ ಇದ್ದೀರಾ? ನೀವು ಟ್ಯಾಕ್ಸ್ ಕಟ್ಟಿದ್ರೆ ಇಲ್ಲ. ಮ್ಯಾನುಫ್ಯಾಕ್ಚರ್ದಲ್ಲಿ ಹೇಳಿದ್ದೊಂದು, ಈಗ ಮಾಡ್ತಾ ಇರೋದೊಂದು. ಇದು ಬಹಳ ದಿನ ನಡೆಯಲ್ಲ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು, ನಿಮಗೂ ಗೊತ್ತಿದೆ, ಅವ್ರದ್ದು ಅಗ್ರಿಮೆಂಟ್ ಪ್ರಕಾರ ಟೆಂಡರ್ ಪ್ರಕಾರ ಬಂದಿರೋರು. ಸಿದ್ದರಾಮಯ್ಯನವರು 3 ವರ್ಷ ತಗೊಂಡಿದ್ರು ಟೆಂಡರ್, ಈಗ ಇವರು 2 ವರ್ಷ ಟೆಂಡರ್. ಅಲ್ಲಿ ದುಡ್ಡು ಕೊಡಬೇಕು, ಇವ್ರು ಕಂಟಿನ್ಯೂ ಆಗಬೇಕು. ಈಗ ಮಂತ್ರಿಮಂಡಲ ರಚನೆನೇ ಆಗಿಲ್ಲ. ಇಷ್ಟು ದಿನ ಆದ್ರೂ ಮಂತ್ರಿಮಂಡಲ ರಚನೆ ನಾಳೆ ಇವತ್ತು ಪತ್ರಿಕೆಯಲ್ಲಿ ಬಂದಿತ್ತು. ರಾಹುಲ್ ಗಾಂಧಿ ಎಲ್ಲೋ ಹೋಗಿದ್ರಂತೆ, ಕಾಣೆ ಆಗಿದ್ರಂತೆ, ಈಗೆಲ್ಲೋ ಬಂದಿದ್ದಾರಂತೆ. ಈಗ ಮಂತ್ರಿ ಅಂದ್ರೆ ಎಲ್ಲ ಮಂತ್ರಿಗೂ ಫಿಕ್ಸ್ ಮಾಡಿದ್ದಾರೆ. 100 ಕೋಟಿ 150 ಕೋಟಿ ವೇಟ್ ಮೇಲೆ, ಖಾತೆಗಳ ವೇಟ್ ಮೇಲೆ ಫಿಕ್ಸ್ ಮಾಡಿದ್ದಾರೆ. ಯಾಕಂದ್ರೆ ಕೇಂದ್ರಕ್ಕೆ ಇದೊಂದೇ ರಾಜ್ಯ ಇರೋದು ATM. ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ, ಕೇಂದ್ರದ ಕಾಂಗ್ರೆಸ್ ಪಾರ್ಟಿಗೆ ಇದೊಂದೇ ಇರೋದು ATM. ಇಲ್ಲಿಂದನೇ ಹೋಗ್ಬೇಕು ದುಡ್ಡೆಲ್ಲ. ಮತ್ತೆ ಈ ಸರ್ಕಾರ ಪಾಪರಾಗಿದೆ. ಫೈನಾನ್ಷಿಯಲಿ ಕುಸಿದೋಗಿದೆ ಆರ್ಥಿಕ ಪರಿಸ್ಥಿತಿ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುಸಿದೋಗಿದೆ. ಯಾಕಂದ್ರೆ ಇಷ್ಟೆಲ್ಲ ಹಣ ಬಿಡುಗಡೆ ಮಾಡ್ಬೇಕಾಯ್ತಲ್ಲ, ಬಿಡುಗಡೆ ಮಾಡಕ್ಕೆ ಹಣನೇ ಇಲ್ಲ ಅವತ್ತು. ಅನಾಥ ಮಕ್ಕಳಿಗೆ ಕೋವಿಡ್ ಬೇರೆ ಬೇರೆ ಸಂದರ್ಭದಲ್ಲಿ ತಂದೆ ತಾಯಿನ ಕಳ್ಕೊಂಡವ್ರಿಗೆ ಸರ್ಕಾರನೇ ಅವ್ರನ್ನ ಹಣ ಕೊಡ್ಬೇಕು. ಅವರು ಪ್ರೌಢಾವಸ್ಥೆ ಬರೋರು ಅದು 78 ಕೋಟಿ ಕೊಟ್ಟಿಲ್ಲ. 32,000 ಜನಕ್ಕೆ ಅನಾಥ ಮಕ್ಕಳಿಗೆ 78 ಕೋಟಿ ಕೊಡ್ಬೇಕು. 7 ತಿಂಗಳಿಂದ ಕೊಟ್ಟಿಲ್ಲ. ದಿನನಿತ್ಯ ಊಟಕ್ಕೆ ಕೊಡೋದು. ಬೆಗ್ಗರ್ ಕಾಲೋನಿ, ಬೆಗ್ಗರ್ಸ್ 30 ಕೋಟಿ ಕೊಡ್ಬೇಕು ಬೆಗ್ಗರ್ಸ್ಗೆ. 6 ತಿಂಗಳಿಂದ ಕೊಟ್ಟಿಲ್ಲ ಬೆಗ್ಗರ್ಸ್ ಹಣ. ಜನಗಳು ಬೇರೆ ಕಲೆಕ್ಟ್ ಮಾಡಿದ್ದಾರೆ, ಸಸ್ ಮುಖಾಂತರ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಇವರು ಸರ್ಕಾರ ಕಲೆಕ್ಟ್ ಮಾಡಿಕೊಂಡು ಅವರು ಕೊಡ್ತಾ ಇಲ್ಲ. ಯಾಕೆಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸತ್ತೋಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣ ಇಲ್ಲ. ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ದಿವಾಳಿ ಕರ್ನಾಟಕವನ್ನ ದಿವಾಳಿಯ ಅಂಚಿಗೆ ತಂದು ನಿಲ್ಲಿಸಿದೆ. ಅದರಿಂದ ಈ ಬಜೆಟ್ ಅಲ್ಲೂ ಕೂಡ ಮೋಸ್ಟ್ಲಿ ಮುಂದೆ ಬಜೆಟ್ ಮಂಡನೆ ಮಾಡೋದ್ರಲ್ಲೂ 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡ್ತಾರೆ. ಬೆಂಗಾಲಲ್ಲಿ ಅದೇ ಸಮಸ್ಯೆ, ಬಿಹಾರದಲ್ಲಿ ಇದೇ ಸಮಸ್ಯೆ ಇದೆ. ಯಾರಿಂದ ಪ್ರಾರಂಭ ಆಯಿತು? ನಿಮ್ಮಿಂದಾನೆ. ಈ ದೇಶದಲ್ಲಿ ನಕ್ಸಲಿಸಂ ಪ್ರಾರಂಭ ಆಗಿದ್ದೆ ಕಾಂಗ್ರೆಸ್ ಇದ್ದಾಗ. ಈ ಬಿಜೆಪಿ ಬಂದ್ಮೇಲೆ ಝೀರೋ ನಕ್ಸಲಿಸಂ ಮಾಡಿದ್ದಾರೆ. ಮೊನ್ನೆ ಕೇಂದ್ರದ ಅಮಿತ್ ಶಾ ಜಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ನೀವು ಕತ್ತೆ ಕಾದ್ಬಿಟ್ಟು
ಬಿಜೆಪಿ ಮೇಲೆ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಆಗ್ರಹ ಮಾಡ್ತದೆ, ಕೂಡಲೇ ಇದು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಏನು ಪ್ರಮಾಣ ಪತ್ರ ಕೊಡ್ತಾ ಇದ್ದೀರಾ ಅದನ್ನ ಕೂಡಲೇ ಸ್ಟಾಪ್ ಮಾಡಬೇಕು. ನಿಮ್ಮದು ಅಲ್ಲದೆ ಇರುವಂತ ಅಧಿಕಾರ. ಮತ್ತೆ ಕೇಂದ್ರ ಜೊತೆ ಏನನ್ನ ಮಾತಾಡಿದ್ದೀರಾ, ಈಗ ಮಾಡ್ತಾ ಇದ್ದೀರಿ, ಇದು ಪೂರಕವಾಗಿರುತ್ತೆ SIRಗೆ ಅಂತ ಕೌಂಟರ್ ಮಾಡ್ತಾ ಇದ್ದೀರಿ. SIRಗೆ ಒಂದು ಕೌಂಟರ್ ಹೊರಗಾಕ್ಬೇಕು ಅಂದ್ರೆ ಅವ್ರನ್ನ ಇಲ್ಲೇ ಉಳಿಸ್ಕೋಬೇಕು ಅನ್ನೋದು ಕಾಂಗ್ರೆಸ್ ಅವರ ಮುನ್ನಾರ. ಅದಕ್ಕೋಸ್ಕರ ಇದೊಂದು ರೀತಿ ದೇಶದ್ರೋಹಿಗಳಿಗೆ ಮಣೆ ಹಾಕಿದಂಗೆ ಆಗ್ತೈತೆ. ಮತ್ತೆ ದೇಶದ ಭದ್ರತೆಗೆ ಮುಂದೆ ಅಪಾಯ ಬರೋ ಸ್ಥಿತಿ ಇರುತ್ತೆ. ಅಪಾಯ ಬರ್ಬೋದು. ದೇಶದ ಇವರೆಲ್ಲ ಬಾಂಗ್ಲಾದೇಶದವ್ರಿಗೆಲ್ಲ ಇಲ್ಲೇ ಪರ್ಮನೆಂಟ್ ಮಾಡಿಬಿಟ್ರೆ ದೇಶದ ಅಭದ್ರತೆ ಶುರುವಾಗ್ತೈತೆ, ಭಯೋತ್ಪಾದನಾ ಚಟುವಟಿಕೆ ಆಗ್ತೈತೆ. ನಾಳೆ ಎಲ್ಲ ಆದ್ರೆ ನೀವೇ ಕಾರಣ ಆಗ್ತೀರಾ, ಕಾಂಗ್ರೆಸ್ ಸರ್ಕಾರನೇ ಕಾರಣ. ಈಗಾಗಲೇ ಹಾಸನ ಆಗ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರು ಪೊಲೀಸ್ ಸ್ಟೇಷನ್ಗಳ ಹಲ್ಲೆ ಮಾಡಿದ್ದಾರೆ, ಪೊಲೀಸರು ಹೊಡೆದಿದ್ದಾರೆ, ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ PFI, ಪಾಪ್ಯುಲರ್ ಫ್ರಂಟ್, KFD ಈ ತರದವ್ರನ್ನೆಲ್ಲ ಅವ್ರ ಕೇಸೆಲ್ಲ ವಾಪಸ್ ತೆಗೆದಿದ್ದಾರೆ. ಈಗ ಯಾಕೆ? ವೋಟ್ ಬ್ಯಾಂಕ್ಗೋಸ್ಕರ. ಈಗ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಅದರಿಂದ ಕೂಡಲೇ ಇದನ್ನ ರದ್ದು ಮಾಡಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಎರಡನೇದು, ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್, ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಲಕ್ಷ್ಮೀನಗೌಡ, ಜಿಲ್ಲಾಧ್ಯಕ್ಷ CS ನಿರಂಜನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಮುಡ್ನಾಕೂರು ಪ್ರಕಾಶ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಪ್ರೊಫೆಸರ್ KR ಮಲ್ಲಿಕಾರ್ಜುನಪ್ಪ, ಮಾಜಿ ಜಿಲ್ಲಾಧ್ಯಕ್ಷ ನಾರಾಯಣ ಪ್ರಸಾದ್ ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.